ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಮಾಡುವ ಶ್ರುತಿ ಚರಂತ್ರಿ ಮಠ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ರಂತೆ ಭಾವಿಸುತ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಗೊತ್ತಿರೋದೇ ಅದೇ ಕುದಿತ ಮೆಟ್ಟಡು ಅಥವಾ ಎಗರು ಮೆಟ್ಟಡುವು. ನಾವು ಹೋದ ಸಂಚಿಕೆಯಲ್ಲಿ 3ನೇ ಅಡುವು ಮಾಡಿ ತೋರಿಸಿದ್ದೇವೆ. ನಿಮಗೆ ಕುದಿತ ಮೆಟ್ಟಡುವಲ್ಲಿ 3ನೇ ಸ್ಟೆಪ್ ಮಾಡಿ ತೋರಿಸಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ 4ನೇ ಸ್ಟೆಪ್ ಯಾವ ರೀತಿ ಮಾಡ್ಬೇಕನ್ನೋದನ್ನ ಇವತ್ತು ನಮ್ಮ ಮಕ್ಕಳೊಂದಿಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಮೊದಲಿಗೆ ನಮಸ್ಕಾರದೊಂದಿಗೆ ಸ್ಟಾರ್ಟ್ ಮಾಡೋಣ. ಬನ್ನಿ. ವಿಷ್ಣು ಶಕ್ತಿ ಸಮರ್ಪಣೆ ಚಿತ್ತವರಣಿ ಮಣಿತರೆ ನಾಟ್ಯಂ ಕರಿಷ್ಯ ಗುರುದೇವಿ ಪಾದಂ ತ್ಯಾಗಂ ಶಮಿಷ್ಯತೆ ದೇವಗಾನಂ ಶಿರಸಸ್ತು ಗುರುನಾಮ್ಯಸ್ಯ ಸಂಸ್ಕೃತಂ ಅಕ್ಷತಾಶೇಷವಿಕ್ರಾಣಂ ಶೇಷಂ ಯೋಗೇಕಂ. ನಿಮಗೆ ಮೊದಲೇ ಸಂಚಿಕೆಯಲ್ಲಿ ಎಗರು ಮೆಟ್ಟಡವು ನಿಮಗೆ 3ನೇ ಸ್ಟೆಪ್ ಯಾವ ರೀತಿ ಮಾಡ್ಬೇಕನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಸಂಚಿಕೆಯಲ್ಲಿ 4ನೇ ಸ್ಟೆಪ್ ಯಾವ ರೀತಿ ಮಾಡೋದನ್ನ ಮೊದಲೇ ತಿಳಿಸ್ಕೊಡ್ತೀನಿ. ನಂತರ ನಮ್ಮ ಮಕ್ಕಳಿಗೊಂದಿಗೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಹಸ್ತಗಳು ಯಾವ ಬರ್ತಪ್ಪ ಅಂದ್ರೆ, ಮೊದಲೇ ಇದಕ್ಕೆ ಕುದಿತ ಮೆಟ್ಟಡುಕಲ್ಲಿ ಕಟಕ ಮುಖ ಮತ್ತು ಸೋಲ ಪದ್ಮ ಖಂಡಿತವಾಗಿರುತ್ತದೆ. ಮೊದಲಿಗೆ ಇಂಪಾರ್ಟೆಂಟ್ ಯಾವ್ದು ಕೊಡ್ತಾರಪ್ಪ ಅಂದ್ರೆ ಅರೆಮಂಡಲ. ನಾವು ಬಹಳ ಮಹತ್ವ ಎಗರು ಮೆಟ್ಟಡು ಅನ್ಬೋದು ಅಥವಾ ಕುದಿತ ಮೆಟ್ಟಡು ಅನ್ಬೋದು. ಇದಕ್ಕೆ ನಾವು ಬಹಳ ಮಹತ್ವ ಯಾವ್ದು ಕೊಡ್ತೀವಪ್ಪ ಅಂದ್ರೆ ಅರೆಮಂಡಲ. ನಾವು ಅರೆಮಂಡಲ ಚೆನ್ನಾಗಿ ಕೂಡ್ಬೇಕು. ಈ ತರ ಕುಂತು ಈ ತರ ರೆಡಿ. ಮೊದಲಿಗೆ ನಾನು ಸ್ಟಾರ್ಟ್ ಮಾಡ್ತೀನಿ, ನಂತರ ನಮ್ಮ ಮಕ್ಕಳಿಗೊಂದಿಗೆ ಸ್ಟಾರ್ಟ್ ಮಾಡೋಣ. ರೆಡಿ? ತಳ್ಳಾಂಗ್ ತಕ್ಕ ತಿನ್ನಿತ್ತ ದಿಕ್ಕಿಣ್ಣ ತೋ ತೈ ಹತ್ ತೈ ಹಿ 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 ತಮ್. ಶಿಕ್ಷಕರೇ, ನಾನು ಹೇಗೆ ಮಾಡಿದ್ದೆ, ಹೀಗೆ ನಮ್ಮ ಮಕ್ಕಳೊಂದಿಗೆ ಯಾವ ರೀತಿ ಮಾಡ್ತಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಇದರ ಶುಲ್ಕೊಟ್ಟು ನಿಮ್ಗೆ ಈಗಾಗಲೇ ಗೊತ್ತಿದೆ. ತೈ ಹತ್ ತೈ ಹಿ ಶುಲ್ಕಟ್ಟು ಆದಿತಾಳ. ರೆಡಿ ಮಕ್ಕಳೇ? ಮಾಡೋಣ. ಓಕೆ, ಮೊದಲಿಗೆ ಏನ್ ಇಂಪಾರ್ಟೆಂಟ್ ಕೊಡ್ತೀವಿ ಇದರಲ್ಲಿ? ವೆರಿ ಗುಡ್. ಇದಕ್ಕೆ ಬಹಳ ಮಹತ್ವ ಏನಿದೆ? ಅರೆಮಂಡಲ. ಕರೆಕ್ಟ್ ಆಗಿ ಕೂಡ್ಬೇಕಮ್ಮ. ವೆರಿ ಗುಡ್. ಅದೇ ಸ್ವಲ್ಪ ಸರಿಮಾ, ಇದೇ ಸೆಟ್ ಬಾ. ಅರೆಮಂಡಲ ಸ್ಟ್ರೇಟ್ ಆಗಿರ್ಬೇಕು. ಸ್ಮೈಲ್. ಕೈ ಹಿಡಿಯಲಿ. ಯಾವ ಹಸ್ತು ಇದು? ವೆರಿ ಗುಡ್. ಕಟಕ ಮುಖ ಅಂಡ್ ಸೋಲ ಪದ್ಮ. ದೃಷ್ಟಿ ಯಾವ್ದಿರ್ಬೇಕು? ಸಮ. ಕೆಳಗೆ ಯಾವ್ದು ಬರ್ತದ? ತೈ ಹತ್ ತೈ ಹಿ 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 ತ. ವೀಕ್ಷಕರೇ, ಯಾವ ರೀತಿ ಮಾಡಿದ್ರು ಎಗರು ಮೆಟ್ಟಡುವು ಚೆನ್ನಾಗಿ ಮಾಡಿದ್ರಲ್ಲ. ಈ ಸಂಚಿಕೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಸ್ನೇಹಿತರೆ, ಪದೇ ನಿಮ್ಗೆ ಯಾಕೆ ಹೇಳ್ತೇನಪ್ಪ, ನಮ್ಗೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಕಮೆಂಟ್ ಮೂಲಕ ತಿಳಿಸಿದಾಗ ನಮ್ಗೆ ಏನಾಗುತ್ತಂದ್ರೆ ತಪ್ಪಾದ್ರೆ ಮತ್ತೆ ತಿದ್ಕೊಂಡು ಮಾಡ್ತೀವಿ, ಕರೆಕ್ಟ್ ಆದ್ರೆ ಇನ್ನೂ ಹೋಪ್ ಸಿಗುತ್ತೆ ನಿಮ್ಮಿಂದ ನಮ್ಗೆ. ಚೆನ್ನಾಗಿ ಮಾಡ್ಲತ್ತಿದೀವಲ್ಲ ಅಪ್ಪ, ನಾವು ಇನ್ನೂ ಚೆನ್ನಾಗಿ ಕಲ್ತು ಇನ್ನೂ ಚೆನ್ನಾಗಿ ತೋರಿಸ್ಬೇಕು ಅನ್ನೋದನ್ನ ನಮ್ಗೆ ಒಂದು ಬೆಂಬಲ ಸಿಗುತ್ತೆ. ಸ್ನೇಹಿತರೆ, ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಶೇರ್ ಮಾಡಿ. ನೀವು ನೋಡಿ
ನಿಮ್ಮ ಗೆಳತಿಯರಿಗೂ ಗೆಳೆಯರಿಗೂ ನೋಡಿ, ಯಾರು ಸಾಕಷ್ಟು ಜನ ಕಲಿಬೇಕನ್ನೋ ಆಸೆ ಇರ್ತದೆ ಅವ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೋಟಿಫಿಕೇಶನ್ ಬರುತ್ತೆ, ವಾರದಲ್ಲಿ 2 ದಿನ ಬರುತ್ತೆ. ವೀಕ್ಷಕರೇ, 2 ದಿನದಲ್ಲಿ ಹಾಕಿದ್ದಲ್ಲಿ ನಾನು ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ತಪ್ಪಿದ್ರೆ ತಿದ್ದುಕೊಳ್ಳಿ, ಇದು ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿದಾಗ ನಮಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಮನೆ ಮಗಳನ್ನ ಬೆಳೆಸಿ, ತಪ್ಪಾದ ಕ್ಷಮಿಸಿ, ಹೃದಯಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ.